ಹಾಯ್ ವೆಲ್ಕಮ್ ಟು MS ಡೈಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು ಸಹ ಊರಿಂದ ವ್ಲಾಗ್ ಆಗಿರುತ್ತೆ. ಇದು ಬೆಳಗ್ಗೆನೆ ಎದ್ದ ತಕ್ಷಣ ಬೆಳಗ್ಗೆ ವಾತಾವರಣ ನಮ್ಮೂರಲ್ಲಿ ಯಾವ ಥರ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅಲ್ಲಿ ಪಕ್ಷಿಗಳು ಚಿಲಿಪಿಲಿ ಸೌಂಡು ಕೇಳೋದೇ ಒಂಥರ ಚಂದ. ಅದನ್ನು ವೀಡಿಯೋನ ಸ್ವಲ್ಪ ಆ್ಯಡ್ ಮಾಡ್ತೀನಿ ನೋಡಿ, ಅದು ಸೌಂಡ್ ಯಾವ ಥರ ಬರ್ತಾಯಿತ್ತು ಅಂತ ಅಂದ್ಬಿಟ್ಟು. ಕೇಳೋಕ್ಕೆ ಸ್ವಲ್ಪ ಇಂಪಾಗಿ ತಣ್ಣ ಗಾಳಿಗೆ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಸೊ ಅದಕ್ಕೆ ಅದನ್ನು ಹಾಗೆ ಆ್ಯಡ್ ಮಾಡಿದ್ದೀನಿ, ಕೇಳಿಸ್ಕೊಳ್ಳಿ. ಬೆಳಿಗ್ಗೆ ಎದ್ದ ತಕ್ಷಣ ಅಪ್ಪಂದು ಇದೇ ಡ್ಯೂಟಿ ಆಗಿರುತ್ತೆ, ಹಾಲು ಕರಿಯೋದು. ಇಲ್ಲಿ ನೈಟೇ ನಮ್ಮ ತೋಟದಲ್ಲಿ ಯಾರೋ ಹಳ್ಳ ತೋಡ್ಬಿಟ್ಟು ತೆಂಗಿನ ಮರ ದೊಡ್ಡದು, ಅದರದ್ದು ಬೇರೆಲ್ಲ ಹಾಳಾಗೋ ಥರ ಹಳ್ಳ ತೋಡ್ಬಿಟ್ಟಿದ್ರು. ಇನ್ನು ಬೆಳಿಗ್ಗೆ ಹೊತ್ತು ಬಂದು ಹಳ್ಳ ತೋಡಿದ್ರೆ ಪೈಪ್ ಇಳಿಯೋಕ್ಕೋಸ್ಕರ ಬೆಳಿಗ್ಗೆ ಹೊತ್ತು ಆ ಥರ ಹೇಳಿದ್ರೆ ಇನ್ನು ಎಲ್ಲರೂ ಬೈತಾರೆ ಅಂತ ಅಂದ್ಬಿಟ್ಟು ನೈಟ್ ಬಂದ್ಬಿಟ್ಟು ಇಂಥ ಕೆಲಸ ಮಾಡಿದ್ದಾರೆ. ಎಂಥ ಜನ ಇರ್ತಾರೆ ಅಲ್ವಾ, ಅದಕ್ಕೆ ನಮ್ಮಪ್ಪ ಅದನ್ನು ಹೋಗಿ ನೋಡ್ಕೊಂಡು ಬಂದು ನಮ್ಮಮ್ಮ ತುಂಬ ಬೈತಾಯಿದ್ರು, ಈ ಥರ ಹಿಂಗೆ ಮಾಡಿದ್ದಾರೆ, ಎಂಥ ಜನಗಳಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು. ಇನ್ನು ಅಲ್ಲಿ ಹೋಗಿ ಅವ್ರ ಮನೆ ಹತ್ರ ಹೋಗಿ ಈ ಥರ ಹಿಂಗೆ ಮಾಡಿದ್ದೀರಲ್ಲ ಸರಿನಾ ಅಂತೆಲ್ಲ ಕೇಳಿ ಅವ್ರ ಹತ್ರ ಇದು ಮಾಡಿಕೊಂಡು ಸ್ವಲ್ಪ ಜಗಳನೇ ಆಡ್ಕೊಂಡು ಬಂದರು ನಮ್ಮಮ್ಮ. ಇನ್ನು ಅಲ್ಲಿಂದ ಬಂದು ನಮ್ಮಮ್ಮ ಬಾಗಿಲು ಕಸ ಎಲ್ಲ ಗುಡಿಸಿ ಬಾಗಿಲೆಲ್ಲ ತೊಳೆದು, ಇನ್ನು ನಾನು ಪಾತ್ರೆ ತೊಳ್ಕೊಂಡು ಕೊಟ್ಟೆ. ಅಮ್ಮ ಮನೆ ಕಸ ಎಲ್ಲ ಗುಡಿಸಿ ಒರೆಸ್ಕೊಂಡು ಅಮ್ಮ ಮನೆ ಕ್ಲೀನ್ ಮಾಡಿಕೊಂಡ್ರು. ಈ ಕಡೆ ಮಕ್ಕಳು ಈ ಥರ ಸೇವೆಕಾಯಿ ಮರದ ಮೇಲೆ ಕೂತ್ಕೊಂಡು ಆಟ ಆಡ್ತಾಯಿದ್ರು. ನನ್ನ ಮಗನೂ ಮತ್ತು ನನ್ನ ಮಕ್ಕನ ಮಗಳು ಆದ್ಯನೂ ಆಟ ಆಡ್ತಾಯಿದ್ರು. ಹಾಗೆ ಮನೆ ಹಿಂದ್ಗಡೆ ಎಲ್ಲ ಒಂದು ರೌಂಡ್ ನೋಡ್ಕೊಂಬರೋಣ ಸುಮ್ಮನೆ ಅಂತ. ಇದು ನಮ್ಮ ಮನೆ ಬೆಕ್ಕು. ಅದು ಇದ್ದಕ್ಕಿದ್ದಂಗೆ ನಾವಂತೂ ನಮ್ಮಮ್ಮ ಅಂತೂ ಕರ್ಕೊಬಂದಿಲ್ಲ, ಅದೇ ನಮ್ಮ ಮನೆಗೆ ಬಂದು ಸೇರಿಕೊಂಡಿದೆ. ಅದೇನೋ ನಮ್ಮದು ಕರಿಯ ಅಂತ ನಾಯಿ ಇತ್ತು, ಅದನ್ನು ಚಿರತೆ ಇಟ್ಕೊಂಡು ಹೋಗ್ಬಿಟ್ಟಿದೆ. ನಮ್ಮೂರ ಕಡೆ ಚಿರತೆ ಕಾಟ ಬೇರೆ, ನಮ್ಮಮ್ಮನೂರ ಕಡೆ. ಅದು ನಮ್ಮಮ್ಮ ಹೋಗ್ಲಿ ಬಿಡು, ನಮ್ಮ ಕರಿಯನೇ ಈ ರೂಪದಲ್ಲಿ ಬಂದಿದ್ದಾನೆ ಅಂತ ಅಂದ್ಬಿಟ್ಟು ನಮ್ಮಮ್ಮನೂ ಅದನ್ನು ಪ್ರೀತಿಯಿಂದ ಸಾಕೊಂಡಿದ್ದಾರೆ. ಇವಾಗ ಮಕ್ಕಳೆಲ್ಲ ಬೆಕ್ಕನ್ನ ಎತ್ಕೊಂಡು ಆಟ ಆಡಿಸ್ತಾ ಇದ್ರು. ಅದು ಮಿಯೋ ಅಂತ ಬಡ್ಕೊಳ್ತಾನೆ ಇತ್ತು, ಬಿಟ್ಬಿಡ್ರು ಅಂತಲೂ ಬಿಡಲ್ಲ. ಈ ಹಳ್ಳಿಯಲ್ಲಿ ಇರೋ ಮಕ್ಳಿಗೆ ಅವೆಲ್ಲ ನೋಡಿದ್ರೆ ಅಯ್ಯೋ ಬಿಡು ಅಂತ ಅನಿಸುತ್ತೆ. ಇಲ್ಲಿ ಈ ಥರ ಬೆಂಗಳೂರಲ್ಲಿರೋ ಮಕ್ಳಿಗೆ ಅದನ್ನು ನೋಡಿದ್ರೆ ಸಾಕು, ಪ್ರಾಣಿಗಳನ್ನ ಇದೆಷ್ಟು ಚೆನ್ನಾಗಿದೆ, ಬೆಕ್ಕು ಚೆನ್ನಾಗಿದೆ, ಮೇಕೆ ಚೆನ್ನಾಗಿದೆ ಅಂತ ಹೋಗಿ ಅದು ಪ್ರಾಣಿಗಳ ಪ್ರಾಣ ಹಿಂಡ್ತಾ ಇರ್ತಾರೆ ಅವರು. ಅದನ್ನೇ ಹೇಳ್ತಾ ಇದ್ದೆ ನಾನು, ಯಾಕೆ ಅದನ್ನು ಎತ್ಕೊಂಡಂಗೆ ಹಿಂಸೆ ಕೊಡ್ತೀರಾ, ಬಿಟ್ಬಿಡ್ರು ಅದನ್ನು ಅಂತ ಅಂದ್ರೂ ಕೇಳ್ತಾ ಇರಲಿಲ್ಲ ಮಕ್ಕಳು. ಎತ್ಕೊಂಡು ಅದನ್ನು ಆಟ ಆಡಿಸ್ತಾನೆ ಇದ್ದರು. ಇನ್ನು ನಮ್ಮ ಅಕ್ಕನ ಮಗ ಪರ್ಕೆ ಏನಕ್ಕೆ ಹಂಗೆ ಇಟ್ಕೊಂಡಿದ್ದಾನೆ ಅಂತ ಅಂದರೆ, ನಮ್ಮ ಅಕ್ಕನ ಮಗಳೂ ನಮ್ಮ ಅಕ್ಕನ ಮಗ ಮತ್ತು ನನ್ನ ಮಗಳೂ ಇಬ್ಬರು ಕೊಟ್ಟಿಗೆ ಕಸ ಗುಡಿಸ್ತೀನಿ ಅಂತ ಅಂದ್ಬಿಟ್ಟು ಹಂಗೆ ಇಟ್ಕೊಂಡಿದ್ರು. ಕೊಟ್ಟಿಗೆ ಕಸ ಗುಡಿಸ್ತಿದ್ರು ಆ್ಯಕ್ಚುಲಿ ಅವರು. ನನ್ನ ಮಗಳಿಗೆ ಕೈಗೆ ಸಿಬ್ರು ಚುಚ್ಕೊಂಡ್ಬಿಟ್ಟಿದೆ. ಅದು ಮಂಕ್ರಿನ ಎಳೆಯೋಕ್ಕೆ ಅಂತ ಹೋಗಿದ್ದಾಳೆ ಸಗಣಿ ತುಂಬಕ್ಕೆ. ಅದು ಕೈಗೆ ಸಿಬ್ರು ಚುಚ್ಕೊಂಡ್ಬಿಟ್ಟು ಅದನ್ನು ನೋವು ಅಮ್ಮ, ಅದನ್ನು ಮುಳ್ಳು ತೆಗಿ ಅಂತ ಹೇಳ್ತಾ ಇದ್ಲು. ಇನ್ನು ಅಲ್ಲಿ ನಾನು ತೋರಿಸಿದ್ನಲ್ಲ, ಅದು ಅರಳು. ಅಮ್ಮ ಅರಳನ್ನ ಆ ಥರ ಬಿಸಿಲಿಗೆ ಒಣಗಿಸ್ಬಿಟ್ಟು ಅದು ಒಣಗಿದ್ಮೇಲೆ ಅದರಲ್ಲೆಲ್ಲ ಆರಿಸ್ಕೊಂಡು ಗಾಣು ಕೊಟ್ಬಿಟ್ಟು ಹರಳೆಣ್ಣೆ ಮಾಡಿಸ್ತಾರೆ. ಮನೆಗೆ ತಗೊಬಂದು ಅದನ್ನು ಇನ್ನು ಬೇಯಿಸ್ಕೊಳ್ತಾರೆ. ಚಿಕ್ಕದಕ್ಕೆ ಅಷ್ಟು ಚುಚ್ಕೊಂಡ್ರೆ ಅಷ್ಟು ಜೀವ ನೋಡಿ, ಅಲ್ಲೇ ಹಾಕ್ತಾರ, ಬೇರೆಯವ್ರಿಗೆ ಚುಚ್ಕೊಳಲ್ವಾ? ಬಿಸ ಬಿಡು, ಅದಕ್ಕೆ ಹೋಗಿ ಅಲ್ಲಿ ಎಕ್ತಲ್ಲ ಐತಲ್ಲ, ಅದು ಕಿತ್ಕೊಂಡು ಒಂಚೂರು ಬಿಡೋಗು, ನೋವು ಕಮ್ಮಿ ಆಗುತ್ತೆ. ನೀನು ಚುಚ್ಕೊಂಡು ಆಯ್ತಾ, ನಿಮಗೂ ತೆಗಿಬೇಕಾ? ತೆಗಿಬೇಕಾ? ಎಲ್ಲಿ ತೆಗಿಯೋಣ? ಇಲ್ಲಿ ತೆಗಿಯೋಣ, ಅಲ್ಲಿ ತೆಗಿಯೋಣ. ಎಲ್ಲ ಇಲ್ವಾ? ಬಾ, ಇಲ್ಲಿ ತೆಗಿತೀನಿ. ತೆಗಿಲ್ಲ? ಇಲ್ಲಿ ತೆಗಿಲ್ಲ? ಬೇಡ. ಯಾಕೆ ಬೇಡ? ಯಾಕಿಲ್ಲ? ಹಾಂ, ಹೊಡೆದಾಕ್ರೆ ನಾನು ನಿನಗೆ ಪಟ್ಟ 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 ಅಂತ ಹೊಡಿತೀನಿ. ಹೆಂಗೆ ಹೊಡಿತೀನಿ ನಾನು? ಪಟ್ಟ 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 ಪಟ್ಟ. ಸುಮ್ಮನಿರೋ, ಒದೆ.
ಅದು ಬ್ಯಾಗ್ ಸೈಡ್ ಬ್ಯಾಗ್ ಐತಲ್ಲ ದೀಕ್ಷಾ ಅದು ತಗೊಂಬೋಗ ಅದ್ರಲ್ಲಿ ಅಲೈನ್ಮೆಂಟ್ ಐತೆ ಅವ್ನಿಗೆ ಒಂಚೂರು ಹಾಕ್ತೀನಿ ಅದು ಸೈಡ್ ಬ್ಯಾಗ್ ಎತ್ಕೊಂಬೋಗ ಇಲ್ಲ ಒಳಗಡೆ ಹಾಕಿದೀನಿ ನೋಡು ಇದರಲ್ಲಿ ಸರಿ ನೀನು ಬಿಟ್ಟಾಯ್ತು ಹೋಗಿ ಸಾಕು ಅದು ಕಣ್ಣಿಗೆ ಮುಟ್ಕೊಬಿಡಿ ಎಕ್ತಾನ ಆಮೇಲೆ ಗಾಯ ಆಗುತ್ತೆ ಕಣ್ಣಿಗೆ ಬಾಯ್ ನೀನ್ ಬಾರ ಇಲ್ಲಿ ಎಲ್ಲರೂ ಏನಾದ್ರು ಒಂದೊಂದು ಏಟ್ ಮಾಡ್ಕೊಳ್ಳಿ ಕೈ ನೋಡಿ ಹೆಂಗ್ ಮಾಡ್ಕೊಂಡವ್ರೆ ಅಂತ ಎಪ್ಪೋದ್ರೆ ಎಲ್ಲೋ ಇದ್ರಲ್ಲಿ ಅಲೈನ್ಮೆಂಟ್ ಇಕ್ಕಿದೆ ಕಣೋ ಉಳಿಯಲ್ಲ ಅದು ಉಳಿಯಲ್ಲ ಹಿಡಿಯೋ ಉಳಿಯುತ್ತದೆ ಉಳಿತದಾ ಉಳಿಯಲ್ಲ ಉಳಿತದಾ ಏನಕ್ಕೆ ಹಾಕೋದೇಳ ಗಾಯಕ್ಕೆ ತಗೋ ಈ ಬ್ಯಾಗ್ ತಗೊಂಡೋಗಿ ಅಲ್ಲೇ ಇಟ್ಬಿಡು ಅಮ್ಮ ಇದನ್ನ ತಗೊಂಡೋಗ್ಬಿಟ್ಟು ಅಲ್ಲಿ ಟಿವಿ ಮೇಲೆ ಒಂದು ಬಾಕ್ಸ್ ಐತಲ್ಲ ಮೊಸರು ಎಲ್ಲಪ್ಪ ನಿನ್ ವಾಸನೆ ಆಗೋ ಇದನ್ನ ತಗೊಂಡೋಗಿದ್ದಾರೆ ಎಷ್ಟು ಏಟ್ ಮಾಡ್ಕೊಂಡಿದ್ದೀರಾ ಎಲ್ಲಾರು ಅವಳು ಕಾಲು ಏಯ್ ಶಿಲ್ಪಿ ಊದ್ಬೇಡ ಹಂಗೆ ಇದು ನಮ್ಮ ಮನೆ ನಮ್ಮ ಅಮ್ಮನ ಮನೆ 2 ಕರುಗಳು ಮುದ್ದಾದ ಕರುಗಳು ನೋಡಿ ಇವನು ಗಂಡು ಕೋಣ ಕೋಣ ಇವನು ಕೋಣ ಅಲ್ಲಪ್ಪ ಅಮ್ಮ ಅದು ಫುಟ್ಬಾಲ್ ಬೇಡ ಸಕ್ಕರೆಗಿತ್ತೆ ನೋಡು ಅಮ್ಮ ಸಕ್ಕರೆಗಿತ್ತೆ ನೋಡು ಅಮ್ಮ ಇದಲ್ಲ ಇದು ದೇವರಿಗೆ ಬಿಟ್ಟಿದ್ದು ಗೊತ್ತು ಚಿಕ್ಕ ಲೂಸ್ ಆಯ್ತು ತಿರ್ಕೊಳ್ಳೋಕೆ ಭಯ ನನಗೆ ಇದನ್ನ ದೇವಸ್ಥಾನಕ್ಕೆ ದೇವ್ರಿಗೆ ಬಿಟ್ಟಿರೋದು ಹಾಗೆ ಹಂಗೆ ದೇವಸ್ಥಾನಕ್ಕೆ ಬಿಟ್ಬಿಡೋದು ದೇವಸ್ಥಾನದಲ್ಲೇ ಇರೋ ಥರ ಕರ್ಕೊಂಡೋಗಿ ದೇವ್ರಿಗೆ ಬಿಟ್ಬಿಡೋದು ಸ್ವಲ್ಪ ದೊಡ್ಡದಾದ್ಮೇಲೆ ಅದಕ್ಕೆ ಒಳ್ಳೇದಾದರೆ ಏನೋ ಅಮ್ಮ ದೇವ್ರಿಗೇನೋ ಬೇಡ್ಕೊಂಡಿದ್ದಾರೆ ನನ್ನ ಕೈನೇ ಬಾಯೊಳಗೆ ತಗೋತೀಯಲ್ಲ ಏಯ್ ಮಮ್ಮಿ ನಿನಗೆ ಕೊಟ್ಟಿಲ್ಲ ಮಮ್ಮಿ ನಾನು ಅದಕ್ಕೆ ಇವನ್ನ ದೇವಸ್ಥಾನಕ್ಕೆ ಬಿಟ್ಬಿಡೋದು ದೊಡ್ಡವನಾದ್ಮೇಲೆ ಸುಮ್ಮನೆ ಇರೋ ರಿಷಿಮಾ ಶಿಲ್ಪೆ ಓದ್ಬೇಡ ವಿಡಿಯೋದಲ್ಲಿ ಹಂಗೆ ಕೇಳಿಸುತ್ತೆ ಆಮೇಲೆ ಇಲ್ಲೊಂದು ಪುಟ್ಟ ಲಕ್ಷ್ಮಿ ಇದ್ದಾಳೆ ನೋಡಿ ನಮ್ಮ ಮನೇಲಿ ಇದೊಂದು ಪುಟ್ಟ ಕಂದಮ್ಮ ಇದು ಚಿಂಡಿ ಮಗಳು ಓನಪ್ಪ ಕಾಲು ತುಳಿದ್ಬಿಟ್ಲಾ ಗೊತ್ತು ತಾನೇ ಅವಳು ಅವಳ ಹತ್ರಕ್ಕೆ ಹೋದ್ರೆ ಸಾಕು ಅವ್ರ ಅಮ್ಮ ಬಂದ್ರೇನೋ ಅಂದ್ಬಿಟ್ಟು ಹಾಲು ಕುಡಿಯೋ ಥರ ಬತ್ತಾಳು ಅವಳು ಕಾಲು ತುಳಿದ್ಬಿಡ್ತಾಳು ಅವಳು ನೋವಾಯ್ತಾ ಜಾಸ್ತಿ ಜೋರಾಗೆ ಕಾಲು ತುಳಿದ್ಬಿಟ್ಟವಳೆ ಹೋಗು ನೀನು ಏನಕ್ಕೆ ಹತ್ರಕ್ಕೆ ಹೋಗು ಅಂತ ಹೇಳೋದು ನೋಡಲ್ಲಿ ಹೆಂಗೆ ಕಾಲ ಬಿದ್ಬಿತ್ತು ಅಂತ ಅದು ತುಂದ್ರೆ ತಡ್ಕೊಳಕ್ಕಾಗಲ್ಲ ಒಂದು ವಾರ ವಾಸ ಆಗಲ್ಲ ಎಳೆ ಕಾಲು ಬೇರೆ ಎಲ್ಲಿ ಹೋಗಿ ಸ್ವಲ್ಪ ಹೋಗಿ ಮನೆಗೆ ಹೋಗಿ ಹೊಡಿಬೇಡ ಅವಳಿಗೆ ಪಾಪ ಅವಳೇನು ಮಾಡಿದ್ಲು ನಾನು ಮಾತಾಡ್ಸೋಕ್ಕೆ ಅಂತ ಬಂದಲ್ಲ ಮುಂದಕ್ಕೆ ಬರೋಕ್ಕೆ ಅಂತ ಬಂದ್ಲು ಇವಳು ಆಯ್ತಾಳೆ ಆಯ್ದಂಗೆ ಏನು ಮಾಡ್ತಾಳೆ ಅವಳು ಅವ್ರ ಅಮ್ಮ ಅಂದ್ಬಿಟ್ಟು ಹತ್ರ ಹಾಲು ಕುಡಿಯೋಕ್ಕೆ ಅಂತ ಬರೋದವಳು ಏಯ್ ನೋಡದಿ ಅವಳಿಗಿನ್ನ ಗೊತ್ತಾಗಲ್ಲ ಪಾಪ ಇನ್ನೂ ಒಂದು ಒಂದು 3 ತಿಂಗಳು ಮರಿ ಅಷ್ಟೇ ಅವಳು 3 ತಿಂಗಳು 2 ತಿಂಗಳು ಮರಿ ಅಲ್ಲಮ್ಮ ಕಂದಮ್ಮ ಬಾ ಬಾ ನೀನು ಅದೆಲ್ಲ ನೀನು ಮಾಡ್ಕೊಡೋ ಕೆಲಸ ಅಲ್ಲಿ ಹೋಗ್ತಾವಳ್ರಿ ನಮ್ಮ ಮನೇಲಿ ಈ ಕಡೆ ಬರ ಅಲ್ಲೊಳದಿ ಅವಳಿಗೆ ಸುಂದ್ರಿ ಅಂತ ಹೆಸರು ಇಟ್ಟಿದ್ದೀನಿ ಇವಳಿಗೆ ಇಲ್ಲೊಬ್ಳು ಇದ್ದಾಳೆ ಇಲ್ಲೊಬ್ಬ ಇದ್ದಾನೆ
ಹೆಂಗೈತೆ ನೋಡು CCTV. ಓಡೆ 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 ಓಡೆ. ನಮ್ಮ ಗುಂಡ ಎಲ್ಲೋದ? ಇಲ್ಲಿ ಮಲಗಿರ್ತಾನೆ. ಇಲ್ಲ, ಅವನೆಲ್ಲ ಹೋಗಿದ್ದಾನೆ ಗುಂಡ. ಅಮ್ಮ ಹಾ, ನನ್ನ ಕಾಲು ಅಪ್ಪಚ್ಚಿ ಹ್ಞೂ, ಮತ್ತೆ ಎಮ್ಮೆ ಕರ ತುಳಿದ್ರೆ ಅಪ್ಪಚ್ಚಿ ಆಗಲ್ವಾ? ಹಂಗೆ ಅದು. ಮಮ್ಮಿ ಏನು ಹಾಂ, ಏನು ಮತ್ತೆ ಎಮ್ಮೆ ಕರ ಆದರೆ ಇದು ತುಳಿದ್ರೆ ನೋವಾಗಲ್ವೇನೋ? ಏ ಬನ್ನಿ, ಕೊಟ್ಟೆ ಕಸಾಕ್ರಿ, ಎತ್ತಾಕ್ರಿ, ಬನ್ರಿ ಇಲ್ಲಿ. ಬಿಡಂತ ಹೇಳ್ತಲ್ಲ ನಿಮಗೆ. ಇಲ್ಲಿ ನಮ್ಮನೆ ಗುಡ್ಡ ಓಡ್ತಾನೆ. ಬಾರೋ ಇಲ್ಲಿ ಗುಂಡ, ಬಾರೋ. ಅವ್ನು ಶಿಲ್ಪಿ ಊದ್ತಾರ ಅದಕ್ಕೆ ಎದ್ರುಕೊಂಡು ಹೊಡೈತಾನೆ. ಅಲ್ಲಿ ಸೂರ್ಯ ಮುಳುಗ್ತಾ ಇದೆ, ಸೊ ಅದಕ್ಕೆ ವಿಡಿಯೋ ಈ ಥರ ಬರ್ತಾ ಇರೋದು. ನೋಡಿ, ನಮ್ಮ ಮನೆಯಲ್ಲಿರೋ ಇನ್ನೂ ಪಿಳ್ಳೆಗಳು ಗಿಳ್ಳೆಗಳು ಎಲ್ಲ ಇಲ್ಲಿದ್ದಾವೆ. ಮಮ್ಮಿ ಕಾಳಿ ಚಿಕ್ಕ ಚಿಕ್ಕ ಮರಿಗಳು ತೋರ್ಸು ಬಾ. ನಮ್ಮನೆ ಎಂಟ್ರೆನ್ಸಲ್ಲಿ ಇಲ್ಲಿ ನಮ್ಮ ಬಾಸ್ ಫೋಟೋ. ನಾನೇ ಗುಡಿಸ್ತೀನಿ ರಮ್ಮ. ಇವ್ರ ಮಕ್ಳಿಗೆ ಹೇಳೋದು ಒಂದೇ ಬಿಡೋದು. ಮಾಡೋದು ಎಷ್ಟೊತ್ತು? ಮುಟ್ಬೇಡ, ಅವ್ರ ಅಮ್ಮ ಕುಕ್ಕುತ್ತೆ. ಬಿಟ್ಬಿಡು ಬಿಟ್ಬಿಡು. ಅಲ್ಲಿ ಮರಿ ಬಿದ್ದೈತವೆ. ಇಕ್ಕು ದೀಕ್ಷಾ. ಇಲ್ಲಿ ಅಮ್ಮ ಮಿಷಿನ್ಗೆ ಬಟ್ಟೆ ಹಾಕ್ತಾ ಇದ್ದಾರೆ. ಊದ್ಬೇಡ ಅಂದರೆ ಕೇಳಲ್ಲ. ಇನ್ನು ಈ ಕಡೆ ಅಮ್ಮ ಒಬ್ಬಟ್ಟು ಮಾಡೋಕ್ಕೆ ನಾನು ಬೆಲ್ಲ ಎಲ್ಲ ಕುಟ್ಬಿಟ್ಟು ಕೊಡ್ತಿದ್ದೆ. ಅಮ್ಮ ಇನ್ನು ಈ ಕಡೆ ಒಲೆಯಲ್ಲಿ ಬೇಳೆ ಬೇಯಕ್ಕೆ ಹಾಕಿದ್ರು ಒಬ್ಬಟ್ಟು ಮಾಡೋಕ್ಕೆ. ಇನ್ನು ಏಲಕ್ಕಿ ಎಲ್ಲ ಕುಟ್ಬಿಟ್ಟು ಅಮ್ಮ ಹಾಕ್ತಾಯಿದ್ದಾರೆ. ಅದೆಲ್ಲ ಆಲ್ರೆಡಿ ಬೇಯಿಸಿ ಎಲ್ಲ ಇಟ್ಕೊಂಡಿದ್ರು ಅಮ್ಮ. ಅದೆಲ್ಲ ಆಯಿತು ಬೇಯಿಸಿ. ಇನ್ನು ಅಮ್ಮ ಒಬ್ಬಟ್ಟು ಮಾಡೋಕ್ಕೆ ಅಂದ್ಬಿಟ್ಟು ನನ್ನ ಮಗಳು ಒಬ್ಬಟ್ಟು ಮಾಡ್ಕೊಡಜ್ಜಿ ಅಂತ ಕೇಳ್ತಾಯಿದ್ಲು. ಸೊ ಅದಕ್ಕೆ ಸಂತೆಗೆ ಹೋಗಿದ್ವಲ್ಲ ಅವತ್ತೆಲ್ಲ ಬೇಳೆ ಎಲ್ಲ ತಂದು ಇಟ್ಕೊಂಡಿದ್ರು. ಅಮ್ಮ ಇವತ್ತು ಮಾಡ್ತಾಯಿದ್ದಾರೆ. ಇನ್ನು ಈ ಕಡೆ ಅಮ್ಮ ಒಬ್ಬಟ್ಟು ಸಾಂಬಾರು ಮಾಡೋಕ್ಕೆ ಅಂತೆಲ್ಲ ರೆಡಿ ಮಾಡ್ತಾಯಿದ್ರು. ನಾನು ವೀಡಿಯೋ ಮಾಡೋದು ನೋಡಿ ಅಮ್ಮ ಬೆಳಗ್ಗೆ ದೋಸೆ ಮಾಡಿದ್ದು ಗ್ಯಾಸ್ ಮೇಲೆ ದೋಸೆ ಸರಿ ಎಲ್ಲ ಹಾಗೆ ಬಿದ್ದಿತ್ತಲ್ಲ, ಕ್ಲೀನ್ ಮಾಡಿಲ್ಲ ಏನಿಲ್ಲ, ಯಾಕವ್ವ ವೀಡಿಯೋ ಮಾಡ್ತಿದ್ಯಾ ಅಂತ ಅಮ್ಮ ಹೇಳ್ತಾಯಿದ್ರು. ಹಾಗೆ ಇನ್ನು ಅಡುಗೆ ಆಗೋವರೆಗೂ ಅಪ್ಪ ಕೂತ್ಕೊಂಡು TV ನೋಡ್ತಾಯಿದ್ರು. ಇಲ್ಲಿ ಅಮ್ಮ ಒಬ್ಬಟ್ಟು ಮಾಡೋಕ್ಕೆ ಅಂತ ಹಸಿಟ್ಟು ಕಲಿಸ್ತಾ ಇದ್ದಾರೆ. ಹಸಿಟ್ಟು ಕಲಿಸ್ಬೇಕಾದ್ರೆ ಮಕ್ಕಳೆಲ್ಲ ಅಲ್ಲಿ ಹೂರ್ಣ ಇತ್ತಲ್ಲ, ಸೊ ಆ ಹೂರ್ಣ ತಿನ್ನೋಕ್ಕೋಸ್ಕರನೇ ಮಕ್ಕಳು ಸುತ್ತ ಕೂತ್ಕೊಂಡು ಅಜ್ಜಿ ನಂಗೆ ಕೊಡು ಅಂತ ಕೇಳ್ತಾನೆ ಇದ್ರು. ಅಮ್ಮ ಒಬ್ಬಟ್ಟನ್ನ ತಟ್ಕೊಡ್ತಾಯಿದ್ರು, ನಾನು ಹಾಗೆ ಬೇಯಿಸ್ತಾ ಇದ್ದೆ. ಇನ್ನು ಕೊನೆಗೆ ಎಲ್ಲರೂ ಊಟ ಮುಗಿಸಿ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲರೂ ಮಲ್ಕೊಳ್ಳೋಕ್ಕೆ ಅಂತ ಹೊರಟ್ವಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್, ಟೇಕ್ ಕೇರ್.